ಹಾಯ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ ನಲ್ಲಿ ರಿಯಾ ಸಂಜಯ್ಗೆ ಬೆಳಿಗ್ಗೆ ಕಾಫಿ ಮಾಡ್ಕೊಂಡು ತಂದಾಗ ನಿನ್ ಕೆಲ್ಸ ನೋಡಿ ನನ್ಗೆ ತುಂಬಾ ಖುಷಿ ಆಗತ್ತೆ ಅಂತಾನೆ ಸಂಜಯ್. ಟೇಸ್ಟ್ ಗೆ ತಕ್ಕಂತೆ ಕಾಫಿ ಮಾಡೋದಕ್ಕೆ ಟ್ರೈ ಮಾಡಿದೀನಿ, ಹೇಗಿದೆ ಅಂತ ಕುಡ್ದ್ಬಿಟ್ಟು ನೋಡ್ ಹೇಳಿ ಅಂತ ಅಳೆ ರಿಯಾ. ಏನೇ ಮಾಡಿದ್ರು ನನ್ಗೆ ತುಂಬಾ ಇಷ್ಟ, ಆದ್ರೆ ನಿನ್ ಮುಖ ನೋಡೋದೇ ನನ್ಗೆ ತುಂಬಾ ಕಷ್ಟ, ಅದಕ್ಕೆ ಕಾಫಿನ ನೀನೇ ಕುಡಿ ಅಂತ ಹೇಳಿ ರಿಯಾ ಮುಖದ ಮೇಲೆ ಕಾಫಿನ ಹಾಕ್ತಾನೆ ಸಂಜಯ್. ಅಲ್ಲಿಗೆ ಕರ್ಣ ಬಂದು ಕೋಪ ಮಾಡ್ಕೊಂಡು ಸಂಜು ಅಂತ ಕೂಗಿ ಇನ್ನೊಂದು ಕಾಫಿ ಗ್ಲಾಸ್ ಅನ್ನ ತಗೊಂಡು ಕಾಫಿನ ಸಂಜಯ್ ಮುಖಕ್ಕೆ ಎರ್ಚುತ್ತಾನೆ. ಆಗ ಸಂಜಯ್ ಹೌ ಡೇರ್ ಯು ಅಂತ ಕೇಳ್ತಾನೆ. ನಿನಗೆಷ್ಟು ಧೈರ್ಯ ರಿಯಾಗೆ ಹೀಗೆ ಅಲ್ವಾ ಮಾಡಿದ್ದು, ಈ ಫೀಲಿಂಗ್ ಹೇಗಿರುತ್ತೆ ಅಂತ ಜಸ್ಟ್ ಸ್ಯಾಂಪಲ್ ತೋರಿಸ್ದೆ ಅಷ್ಟೇ, ಇವಳು ಮುಂದೆ ನನ್ಗೆ ಅವಮಾನ ಮಾಡ್ತೀಯಾ ಅಂತ ಕೇಳ್ತಾನೆ ಸಂಜಯ್. ನೀನ್ ಮಾಡಿದೇನು ಸನ್ಮಾನನ ಅಂತ ಕೇಳ್ತಾನೆ ಕರ್ಣ. ಇರೋದೇ ಹೀಗೆ ಏನಿವಾಗ ಅಂತ ಸಂಜಯ್ ಕೇಳಿದಾಗ, ನಿನ್ ಹೆಂಡತಿ ಕಣೋ, ಅವರು ಮನುಷ್ಯರ್ಯಾರು ಈ ರೀತಿ ಮೃಗಗಳ ತರ ವರ್ತಿಸಲ್ಲ, ನಿನ್ನಿಂದ ಎಷ್ಟೇ ಅನ್ಯಾಯ ಆಗಿದ್ರು ನೋವಾಗಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾರೆ ಅಂತಾನೆ ಕರ್ಣ. ಹಾಗೆ ರಿಯಾ ಲಚ್ಚಿಗೂ ಕೂಡ ಕಾಫಿ ತಂದ್ಕೊಡ್ತಾಳೆ. ಕಾಫಿ ತುಂಬಾ ಚೆನ್ನಾಗಿದೆ, ನೀನ್ ಮಾಡಿದಾ ಅಂತ ಕೇಳ್ತಾಳೆ ಲಚ್ಚಿ. ಹೌದು ಅಂತ ಹೇಳಿ ರಿಯಾ ಅಲ್ಲೇ ನಿಂತ್ಕೊಂಡಿರ್ತಾಳೆ. ಅಷ್ಟ್ರಲ್ಲಿ ಕರ್ಣ ಲಾಯರ್ ನ ಕರ್ಕೊಂಡ್ ಬರ್ತಾನೆ. ಇವರು ಲಾಯರ್ ಪ್ರಕಾಶ್ ಅಂತ ನಿನಗೆ ಗೊತ್ತಿರ್ಬೇಕಲ್ವಾ ಅಂದಾಗ, ಹಾಗೊತ್ತು ನಮಸ್ಕಾರ ಅಂತ ಅಳೆ ಲಚ್ಚಿ. ನಮಸ್ಕಾರ ಅಮ್ಮ ಅಂತಾನೆ ಲಾಯರ್. ಕರ್ಣ ಏನು ಬೆಳಬೆಳಿಗ್ಗೆ ಲಾಯರ್ ಬಂದಿದ್ದಾರೆ, ಏನಾದ್ರೂ ಸಮಸ್ಯೆನಾ ಅಂತ ಲಚ್ಚಿ ಕೇಳ್ತಾ ಇರುವಾಗ ಅಲ್ಲಿಗೆ ಸಂಜಯ್ ಕೂಡ ಬರ್ತಾನೆ. ಎಲ್ಲಾ ಸಮಸ್ಯೆಗೂ ಫುಲ್ ಸ್ಟಾಪ್ ಇಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ನಿಮ್ಗೆ ಆದಷ್ಟು ಬೇಗ ಅರ್ಥ ಆಗತ್ತೆ ಅಂತ ಹೇಳಿ ಲಾಯರ್ ಹತ್ರ ಇರೋ ಆಸ್ತಿ ಪೇಪರ್ಸ್ ಅನ್ನೆಲ್ಲ ತಗೊಂಡು, ಇದು ನನ್ನ ಹೆಸರಲ್ಲಿರೋ ಆಸ್ತಿ ಪೇಪರ್ಸ್, ಇದನ್ನೆಲ್ಲ ಸಂಜು ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತಾನೆ ಕರ್ಣ. ಏನ್ ಮಾಡ್ತಾ ಇದ್ಯಾ ನೀನು, ನಿನ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ಅಲ್ಲ ಕಣೋ, ಇಷ್ಟು ದೊಡ್ಡ ನಿರ್ಧಾರ ತಗೊಳ್ಳುವಾಗ ಮನೇಲಿ ದೊಡ್ಡವರಿಗೆ ಒಂದು ಮಾತು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ವಾ ನಿನ್ಗೆ? ಆಸ್ತಿನೆಲ್ಲ ಇವನ್ ಹೆಸರಿಗೆ ಬರ್ದು ನಿನ್ ತಲೆ ಮೇಲೆ ಚಪ್ಲಿ ಕಲ್ಲನ್ನ ಹಾಕೋಬೇಕು ಅಂತ ಇದ್ಯಾ? ಅಷ್ಟೇ ಅಲ್ಲ, ಕಷ್ಟಪಟ್ಟು ಬೆಳೆಸಿರೋ ಆಸ್ಪತ್ರೆನ ನಿನ್ ಕೈಯಾರೆ ಹಾಳು ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ ಲಚ್ಚಿ. ಬಂಗಾರಿ, ನಿನ್ ನೋವು ಆತಂಕ ನನ್ಗೆ ಅರ್ಥ ಆಗತ್ತೆ, ಆದ್ರೆ ಈ ಮನೇಲಿ ಇನ್ಮೇಲೆ ಆಸ್ತಿ ವಿಷಯ ಅಂತ ಜಗಳ ಆಡ್ಬಾರ್ದು, ಮಾತಾಡ್ಬಾರ್ದು, ಅದಕ್ಕೆ ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೊಳ್ತಾ ಇದ್ದೀನಿ. ಈ ನಿರ್ಧಾರ ಬಿಟ್ರೆ ನಮ್ಮ ಹತ್ರ ಬೇರೆ ಯಾವ ದಾರಿನೂ ಇರ್ಲಿಲ್ಲ ಅಂತಾನೆ ಕರ್ಣ. ಆಸ್ತಿಯಿಂದ ಸಮಸ್ಯೆ ಆಗ್ಬಾರ್ದು ಅಂತ ಇಂಥ ನಿರ್ಧಾರನ ತಗೊಳ್ಳೋದು ಮುಂದೆ ಎಂತ ಅನಾಹುತ ಆಗತ್ತೆ ಅಂತ ಗೊತ್ತಾ ನಿನ್ಗೆ? ಹಾವಿಗೆ ಹಾಲು ಕುಡ್ಸಿದ್ರೆ ವಿಷನೇ ಕಕ್ಕೋದು ಅಂತ ಅಳೆ ಲಚ್ಚಿ. ಸಂಜುಗ್ ಬೇಕಾಗಿರೋದು ಆಸ್ತಿ, ಅದ್ ಸಿಕ್ಕಿದ್ರೆ ಅವನು ಖುಷಿಯಾಗಿರ್ತೀನಿ ನೆಮ್ಮದಿಯಾಗಿರ್ತೀನಿ ಅಂತ ಅಂದ್ಕೊಂಡಿದ್ದಾನಲ್ವಾ, ಅದು ಆಗ್ಲಿ. ಇನ್ಮೇಲೆ ಎಲ್ಲಾ ಆಸ್ತಿ ಅಧಿಕಾರ ನಿಂದು ಸಂಜು, ಗುಡ್ ಲಕ್ ತಗೋ ಅಂತ ಹೇಳಿ ಆಸ್ತಿ ಪೇಪರ್ಸ್ ಅನ್ನ ಸಂಜಯ್ ಕೊಡ್ತಾನೆ ಕರ್ಣ. ಲಚ್ಚಿಗೆ ಬೇಜಾರಾಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಸಂಜಯ್ಗೆ ತುಂಬಾನೇ ಖುಷಿ ಆಗತ್ತೆ. ಈ ಕಡೆ ಸುಮತಿ ರಮೇಶನ್ ಹತ್ರ ಮಾಲ್ತಿ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿರೋದನ್ನ ಹೇಳ್ಕೊಡ್ತಾಳೆ. ಮಾಲ್ತಿ ಮತ್ತೆ ನಿಧಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ರಮೇಶ್ ಹೇಳಿದ ತಕ್ಷಣ, ಅವರು ನಿನ್ನ ಹತ್ರ ಸುಳ್ಳು ಹೇಳಿ ಡ್ರೈವಿಂಗ್ ಕ್ಲಾಸ್ ಕರ್ಕೊಂಡು ಹೋಗಿದ್ದಾಳೆ ನಿಧಿ ಅಂತಾಳೆ. ನಾವು ದೇವಸ್ಥಾನಕ್ಕೆ ಹೋದ್ರೆ ಎಲ್ಲಾ ವಿಷಯನೂ ಹೊರಗೆ ಬರುತ್ತೆ ಅಂತ ಹೇಳಿ ಸುಮತಿ ಮತ್ತೆ ರಮೇಶ್ ದೇವಸ್ಥಾನಕ್ಕೆ ಹೋಗ್ತಾರೆ. ಮಾಲ್ತಿ ಡ್ರೈವಿಂಗ್ ಕ್ಲಾಸ್ಗೆ ಬಂದಾಗ ಡ್ರೈವಿಂಗ್ ಹೇಳ್ಕೊಡೋನು ಶುರು ಮಾಡೋದಾ ಈಗ ಅಂತ ಕೇಳಿದಾಗ, ಬಂದಿರೋದೇ ಅದಕ್ಕೆ ತಾನೆ, ಕೇಳೋ ಮಾತೇ ಇಲ್ಲ, ಶುರು ಮಾಡೋದೇ ಅಂತ ಅಳೆ ಮಾಲ್ತಿ. ಅಮ್ಮ ಸೂಪರ್, ನೀವು ಎಷ್ಟೋ ವರ್ಷದಿಂದ ಕಾರ್ನ ಓಡಿಸದೇ ಇರೋ ತರ ಪ್ರೊಫೆಷನಲ್ ಆಗಿ ಸ್ಟಾರ್ಟ್ ಮಾಡಿದ್ರಿ ಅಂತ ಅಳೆ ನಿಧಿ. ಎಷ್ಟೋ ವರ್ಷ ಆದ್ಮೇಲೆ 4 ಗೋಡೆ ಮಧ್ಯ ಇರೋ ನನ್ನನ್ನ ಹೊರಗಡೆ ಕರ್ಕೊಂಡ್ ಬಂದು ಕಾರ್ ಓಡಿಸೋದನ್ನ ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ಯಲ್ಲ, ಅದನ್ನ ಬಿಡೋಕಾಗತ್ತಾ ಅಂತ ಅಳೆ ಮಾಲ್ತಿ. ಸರಿ ಅಮ್ಮ ಸೂಪರ್, ನೀವು ಹೋಗಿ ಅಂತ ಹೇಳಿ ಮಾಲ್ತಿ ಡ್ರೈವಿಂಗ್ ಅನ್ನ ಕಲ್ತ್ಕೊಳ್ತಾ ಇರೋವಾಗ ನಿಧಿಗೆ ರಾಧಿಕಾ ಫೋನ್ ಮಾಡಿ ರಮೇಶ್ ಮತ್ತೆ ಸುಮತಿ ದೇವಸ್ಥಾನಕ್ಕೆ ಹೊರಟಿರೋ ವಿಷಯನ ಹೇಳ್ತಾಳೆ. ಭಯ ಆಗಿ ಗಾಡಿನ ಸ್ಟಾಪ್ ಮಾಡಿ ಅಂತ ಕೂಗ್ತಾಳೆ. ಮಾಲ್ತಿನ ಕರ್ಕೊಂಡು ನಿಧಿ ಓಡೋದಿಕ್ಕೆ ಶುರು ಮಾಡ್ತಾಳೆ ದೇವಸ್ಥಾನಕ್ಕೆ. ಈ ಚಿಕ್ಕತೆಗೆ ಮಾಡೋದಿಕ್ಕೆ ಬೇರೆ ಕೆಲ್ಸ ಇಲ್ವಾ, ಸುಮ್ನಿರೋದಕ್ಕೆ ಏನ್ ಸಂಕಟನೋ ಅಂತ ಅಳೆ ನಿಧಿ. ಏನಾದ್ರೂ ಗೊತ್ತಾದ್ರೆ ನನ್ ಕತೆ ಅಷ್ಟೇ ಅಂತ ಹೇಳಿ ರಮೇಶ್ ಹೊಡೆಯೋದನ್ನ ನೆನ್ಸ್ಕೊಂಡು ಅಯ್ಯೋ ಅಂತ ಕೂಗ್ತಾಳೆ ಮಾಲ್ತಿ. ಅಮ್ಮ ಏನಾಯ್ತು ಅಂತ ಕೇಳ್ತಾಳೆ ನಿಧಿ. ಏನಿಲ್ಲ, ನಾವು ಅಷ್ಟು ಬೇಗ ದೇವಸ್ಥಾನಕ್ಕೆ ತಲುಪೋಕ್ ಆಗತ್ತಾ ಅಂತ ಕೇಳ್ತಾಳೆ ಮಾಲ್ತಿ. ಕೃಷ್ಣ ನಮ್ ಜೊತೆಗಿದ್ದಾನೆ, ಏನೋ ಒಂದಾಗತ್ತೆ ಬನ್ನಿ ಅಮ್ಮ ಅಂತ ಅಳೆ ನಿಧಿ. ನಮ್ಗಿಂತ ಮೊದ್ಲೇ ಅವ್ರೇನಾದ್ರೂ ತಲುಪಿಟ್ರೆ ನಮ್ ಕತೆ ಅಷ್ಟೇ ಅಂತ ಅಳೆ ಮಾಲ್ತಿ. ನನ್ ಲೈಫ್ ಅಲ್ಲೇ ಇಷ್ಟು ಫಾಸ್ಟ್ ಆಗಿ ಯಾವ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಅಲ್ಲೂ ನಾನು ಓಡಿಲ್ಲ, ಬನ್ನಿ ಅಂತ ಹೇಳಿ ನಿಧಿ ಮತ್ತೆ ಮಾಲ್ತಿ ಓಡ್ತಾ ದೇವಸ್ಥಾನಕ್ಕೆ ಬಂದು ತಲುಪ್ತಾರೆ. ಅಲ್ಲಿ ರಮೇಶ್ ಮತ್ತೆ ಸುಮತಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದನ್ನ ನೋಡಿ ಕೈಕಾಲೇ ಆಡ್ತಾ ಇಲ್ಲ, ಏನ್ ಮಾಡೋದು ನಿಧಿ ಅಂತ ಮಾಲ್ತಿ ಕೇಳ್ದಾಗ, ಬನ್ನಿ ಅಮ್ಮ ಅಂತ ಹೇಳಿ ನಿಧಿ ಮಾಲ್ತಿನ ಕರ್ಕೊಂಡು ಬೇರೆ ದಾರಿಯಿಂದ ಹೋಗ್ತಾಳೆ. ನಿಧಿ ನಾನು ಪೂಜೆ ಮಾಡ್ಸಕ್ ಹೋಗ್ತೀನಿ ಅಂದಾಗ, ಹೋಗಿ ಅಲ್ಲಿ ನಿಮ್ ಪೂಜೆ ಆಗತ್ತೆ ಅಂತ ಅಳೆ ನಿಧಿ. ಯಾಕೆ ನಿಧಿ ಅಂತ ಭಯದಲ್ಲಿ ಕೇಳ್ತಾಳೆ ಮಾಲ್ತಿ. ಅಮ್ಮ ನಿಮ್ ಸ್ಯಾರಿ ಇಲ್ಲೇ ಇದೆ ಅಂತ ಅಳೆ ನಿಧಿ. ಹೌದಲ್ವಾ, ನನ್ಗೆ ನೆನ್ಪೇ ಇಲ್ಲ ಅಂತ ಅಳೆ ಮಾಲ್ತಿ. ಆದ್ರೆ ನನಗ್ ನೆನ್ಪಿತ್ತು, ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಮಾಲ್ತಿನ ಕಳಿಸ್ಕೊಡ್ತಾಳೆ. ಮಾಲ್ತಿ ಮತ್ತೆ ರಮೇಶ್ ನಿಧಿನ ನೋಡ್ತಾರೆ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.